ಬಿಸಿಲಿದೆ. ಬೆಳಗ್ಗೆ ಬೇಗ ಎದ್ದು ಇವತ್ತು ಟೆರೆಸ್ ಕ್ಲೀನ್ ಮಾಡಿ ಫುಲ್ ಔಟ್ಸೈಡ್ ಎಲ್ಲ ಕ್ಲೀನ್ ಮಾಡಿ ಬಂದೆ. ನೋಡಿ ನಿಮ್ಮನ್ನೆಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ವೆಜಿಟೇಬಲ್ ಜ್ಯೂಸ್ ಮಾಡ್ಕೊಳ್ತಾರಲ್ಲ, ವೆಜಿಟೇಬಲ್ ಜ್ಯೂಸಲ್ಲಿ ಮಿಕ್ಕಿರುತ್ತಲ್ಲ ಐಟಮ್ಸ್ ಎಲ್ಲ, ಕ್ಯಾರೆಟ್ ಎಲ್ಲ ಹಾಕಿರ್ತಾರೆ, ಅದು ಮತ್ತೆ ಅಜ್ವೈನು ಕೆಲವೊಂದು ಏನೇನೋ ಆ್ಯಡ್ ಮಾಡ್ತಾರೆ. ಮಾಡಿ ರಾಗಿ ಹಶ್ವಾಗ್ತಾ ಇದೆ, ಇನ್ನೂ ಬಂದಿಲ್ಲ. ಆಗಿನ ಕಾಲದ ಹೆಂಗಸರು ಗಂಡನಿಗೋಸ್ಕರ ವೆಯ್ಟ್ ಮಾಡ್ತಿರಲ್ಲ, ಹಂಗೆ ನೋಡಿ ನಾನು ಬಾಲ್ಕನಿಲಿ ಕೂತ್ಕೊಂಡು ನನ್ನ ಹಬ್ಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಟೈಮ್ ಈಗ 12 o'clock, 11:30 ಆಗಿದೆ. ಗುಡ್ ಮಾರ್ನಿಂಗ್. ಸಿಕ್ಕಾಬಿಟ್ಟೆ ಬಿಸಿಲಿದೆ. ಬೆಳಗ್ಗೆ ಬೇಗ ಎದ್ದು ಇವತ್ತು ಟೆರೆಸ್ ಕ್ಲೀನ್ ಮಾಡಿ ಫುಲ್ ಔಟ್ಸೈಡ್ ಎಲ್ಲ ಕ್ಲೀನ್ ಮಾಡಿ ಬಂದೆ. ನಿನ್ನೆ ರಾತ್ರಿ ಮಲಗಿದಾಗ ಅದು ಯಾವಾಗ ಗೀಚ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ, ಫುಲ್ ರ್ಯಾಶ್ ಆಗೋಗ್ಬಿಟ್ಟಿದೆ. ಸಿಕ್ಕಾಬಿಟ್ಟು ಬರ್ನಿಂಗ್ ಫೀಲ್ ಆಗ್ತದೆ. ನಿನ್ನೆ ಸಿಸ್ಟರ್ ಕಾಲ್ ಮಾಡಿದ್ರು, ಮಾತಾಡಿಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಸಿಸ್ಟರ್ ಜೊತೆ ಮಾತಾಡಿದ್ದೆ. ಸೊ ಫ್ರೆಂಡ್ಸ್ ಯಾರು ಕಾಲ್ ಮಾಡಿಲ್ಲ, ಬಿಸಿ ಇರಬೇಕು ಅನಿಸುತ್ತೆ. ಸೊ ಸಮ್ಟೈಮ್ ಅವರು ವರ್ಕ್ಗೆ ಹೋಗಿರ್ತಾರಲ್ಲ, ಹಾಗಾಗಿ ನಾನು ಏನೂ ಡಿಸ್ಟರ್ಬ್ ಮಾಡಿಲ್ಲ. ಇನ್ನೊಂದು 2-3 days ಅಷ್ಟೇ ಇಲ್ಲಿ ಟೆರೆಸಿಗೆ ಜಾಸ್ತಿ ಬರೋದಕ್ಕಾಗಲ್ಲ, ಅಂದರೆ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಇಲ್ಲಿ ಎಲ್ಲ ಪಕ್ಷಿಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ಇವಾಗ. ಆಮೇಲೆ ಇನ್ನೊಂದು 1 month ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗೆ ಒಳ್ಳೆ ಸುನಾಮಿ ಬಂದಂಗೆ ಬರುತ್ತೆ ಧೂಳಂತೂ. ಅಯ್ಯೋ ಇಲ್ಲಂತೂ ಕೂರೋಕ್ಕಾಗಲ್ಲ. ಪಾಪ ಪಕ್ಷಿಗಳಿಗೆ ಇಲ್ಲಿ ಬೆಳಗ್ಗೆ ಬೇಗ ಬಂದು ಸ್ವಲ್ಪ ನೀರು ಹಾಕಬೇಕು. ಇವತ್ತು ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಹಸಿವು ಆಗಲಿಲ್ಲಪ್ಪ, ತಿನ್ನಬೇಕು ಅಂತಲೂ ಕೂಡ ನನಗೆ ಏನು ಅನ್ನಿಸ್ಲಿಲ್ಲ. ಆಮೇಲೆ ಇವತ್ತು ಹೋಲಿ ಅಲ್ವಾ, ಹ್ಯಾಪಿ ಹೋಲಿ ಎಲ್ಲರಿಗೂ. ಒಂದು ಸೆಕೆಂಡ, ಹ್ಯಾಪಿ ಹೋಲಿ ಎಲ್ಲರಿಗೂ. ಸೇಫಾಗಿ ಆಟ ಆಡಿ, ಓಕೆನಾ? ನಾನಂತೂ ಹೋಲಿ ಆಟ ಆಡಿಲ್ಲ. ಇವತ್ತು ಹೋಲಿ ಆಡೋಣ ಅಂತ ಹೇಳಿದೆ ಹಬ್ಬಿಗೆ, ಆದರೆ ಇಲ್ಲಿ ಏನೋ ಹೋಲಿ ಆಡೋದಕ್ಕೂ ಅದಕ್ಕೊಂದು ಡೇ ಫಿಕ್ಸ್ ಮಾಡಿದ್ದಾರೆ. ಇವ್ರದ್ದೇ ಒಂಥರ ವಿಚಿತ್ರ ರೂಲ್ಸ್ ಅಪ್ಪ. ಇವ್ರು ವಿಚಿತ್ರ ರೂಲ್ಸ್ಕೊಂಡು ನೋಡೋದಕ್ಕೆ ಒಂದು ತಲೆನೋವು ನಮಗೆ. ಮತ್ತಿನ್ನೇನು ಇಲ್ಲ, ಇವತ್ತು ಸುಮ್ಮನೆ ಸಿಂಪಲಾಗಿ ಒಂದು ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಸಿಂಪಲಾಗಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಬಟ್ಟೆ ಇತ್ತು, ಹಾಗಾಗಿ ತುಂಬಾ ಬಟ್ಟೆಗಳೆಲ್ಲ ಒಗ್ದು ನಾನು ಸಾಕಾಯ್ತು. ಹಾಯ್, ಅವರು ಅಲ್ಲಿ ನಿಂತು ನೋಡ್ತಿರೋರು ನಮ್ಮ ಕನ್ನಡದವರು. ಅವ್ರು ನಾನು ವ್ಲಾಗ್ ಮಾಡ್ತಾ ಇರೋದನ್ನ ಅವರು ಕೂಡ ನೋಡ್ತಾ ಇದ್ದಾರೆ. ನಿಮ್ಮನ್ನು ನಾನು ವ್ಲಾಗ್ ಮಾಡಿ ನಿಮ್ಮನ್ನು ತೋರಿಸ್ತಾ ಇಲ್ಲ ಬಿಡಿ. ಅವರು ನಾನು ತೋರಿಸ್ತಾ ಇದ್ದೀನಿ ಅಂತ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾರೆ. ಅವ್ರು ನೀನು ತೋರಿಸ್ತಾ ಇಲ್ಲ. ಸೊ ಏನಿಲ್ಲ, ತುಂಬ ದಿನ ಆಗಿತ್ತು ಅವ್ರನ್ನ ಕೂಡ ನೋಡಿ. ಇವಾಗ ನೋಡ್ತಾ ಇದ್ದೀನಿ ನಾನು ಅವರನ್ನು ಅಷ್ಟೇ. ಇವಾಗ ಹೋಗಿ ವೆಜಿಟೇಬಲ್ ಕರಿ ಏನಾದರೂ ಮಾಡಬೇಕು. ನಾನು ಹೋಗ್ಬಿಟ್ಟು ವೆಜಿಟೇಬಲ್ ಕರೀಸ್ ಏನಾದರೂ ಹೋಗಿ ಮಾಡ್ತೀನಿ, ನೋಡೋಣ. ಮತ್ತೆ ಆಯಿತಾ ಬ್ರೇಕ್ಫಾಸ್ಟು? ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ದಯವಿಟ್ಟು ಯಾರು ಕೂಡ ಹೊರಗಡೆ ಬರೋದಕ್ಕೆ ಹೋಗಬೇಡಿ, ಓಕೆ? ನಾನು ಕೇರ್ಫುಲ್ಲಾಗಿ ಆಟಾಡಿ. ಫ್ಲೈಟ್ ಹೋಗ್ತಾ ಇದೆ, ಕೇರ್ಫುಲ್ಲಾಗಿ ಆಟಾಡಿ, ಕೇರ್ಫುಲ್ಲಾಗಿ ಹೊರಗಾಡಿ. ಕೇತುಗ್ರಸ್ತ ಗ್ರಹಣ ಇದೆ ಇವತ್ತು, ಓಕೆನಾ? ದಯವಿಟ್ಟು ಯಾರು ಪ್ರೆಗ್ನೆಂಟ್ಸ್ ಹೊರಗಡೆ ಬರಬೇಡಿ ಫ್ರೆಂಡ್ಸ್ ಇವತ್ತು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಸೊ ಮತ್ತೆ ನಾನು ಅಡುಗೆ ಮನೆಗೆ ಬಂದು ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಗಿಣಿ? ಅಯ್ಯೋ ಎಷ್ಟು ಮುದ್ದಾಗಿದೆ ನೋಡಿ. ಇಲ್ಲಿ ಗಿಣಿಗಳು ಬರೋದೇ ಅಪರೂಪ, ಹಾಗಾಗಿ ಅಲ್ಲಿ ಗಿಣಿ ಬಂದಿದ್ದಿಲ್ಲ, ಅದಕ್ಕಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದ್ರಲ್ಲ, ಅವ್ರ ಹೆಸರು ಪಾರ್ವತಿ ಅಂತ. ಹಾಯ್ ಮಾಡ್ರಿ ಕರ್ನಾಟಕದವರು. ನೋಡಿ ನಿಮ್ಮನ್ನೆಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಓಯ್, ಹ್ಯಾಪಿ ಹೋಲಿ ಹೇಳ್ತಾ ಇದ್ದಾರೆ ಅವ್ರ ಕಡೆಯಿಂದ. ನಿಮ್ಮೆಲ್ಲರಿಗೂ ಹ್ಯಾಪಿ ಹೋಲಿ. ಅಬ್ಬಾ ಫ್ರೆಂಡ್ಸ್, ನಾನು ಇವಾಗ ಅಡುಗೆ ಮನೆಗೆ ಬಂದೆ. ಇಷ್ಟ ತನಕ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡ್ಬಂದೆ. ಎದುರುಗಡೆ ಮನೆಗೆ ಹೋಗಿದ್ದೆ. ಅವ್ರು ನನಗೆ ಪೂರನ್ ಪೋಲಿ ಕೊಟ್ಲು. ಈ ಪೂರನ್ ಪೋಲಿ ಅಂದರೆ ನಮ್ಮ ಕಡೆ ಒಬ್ಬಟ್ಟು ಮಾಡ್ತಾರೆ ಗೊತ್ತಾ, ಅದನ್ನ ಇವ್ರ ಕಡೆ ಪೂರನ್ ಪೋಲಿ ಮಹಾರಾಷ್ಟ್ರದೊಳಗೆ ಅವಳು. ಸೊ ಹಾಗಾಗಿ ಪೂರನ್ ಪೋಲಿ ಅಂತ ಹೇಳ್ತಾರೆ. ಅವ್ರು ಮಾಡೋ ರೀತಿ ಬೇರೆ ಥರ ಇರುತ್ತೆ, ನಾವು ಮಾಡೋ ರೀತಿ ಬೇರೆ ಥರ ಇರುತ್ತೆ. ಅವರು ಹೂರಣ ಕಮ್ಮಿ ಹಾಕ್ತಾರೆ, ನಾವು ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀವಿ. ಕೆಲವು ಕಡೆ ಸೂಪರಾಗಿ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಈಗ ಕ್ಯಾರೆಟ್ ಬೀನ್ಸ್ ಮತ್ತು ಹೂಕೋಸು ಆಲೂಗಡ್ಡೆ ಇಷ್ಟು ಹಾಕಿ ಗ್ರೇವಿ ಮಾಡಿಬಿಡ್ತೀನಿ. ಸೊ ಗ್ರೇವಿ ಮಾಡಿ ಚಪಾತಿ ರೋಟಿ ಮಾಡಿದ್ರು. ಅಂದರೆ ಅವ್ರದ್ದು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದಲ್ಲ ನೋಡಿ. ರೋಟಿ ಹೀಗಿರುತ್ತೆ, ಈ ಥರ ರೋಟಿ. ಅಂದರೆ ಇದಕ್ಕೆ ವೆಜಿಟೇಬಲ್ ಜ್ಯೂಸ್ ಮಾಡ್ಕೊಳ್ತಾರಲ್ಲ, ವೆಜಿಟೇಬಲ್ ಜ್ಯೂಸಲ್ಲಿ ಮಿಕ್ಕಿರುತ್ತಲ್ಲ ಐಟಮ್ಸ್ ಎಲ್ಲ, ಈ ಥರ ಕ್ಯಾರೆಟು ಇದೆಲ್ಲ ಹಾಕಿರ್ತಾರಲ್ಲ, ಅದು ಮತ್ತು ಅಜ್ವೈನು ಕೆಲವೊಂದು ಏನೇನೋ ಆ್ಯಡ್ ಮಾಡ್ತಾರೆ. ಮಾಡಿ ರಾಗಿ, ಜೋಳ ಮತ್ತು ಏನು ಬಂದರಿ ಹಾಯ್ ಆಯ್ತಾ, ಜೋಳ ಮತ್ತೆ ಗೋಧಿ ಹಿಟ್ಟು ಅದನ್ನ ಹೇಳಿದ ಮಲ್ಟಿಗ್ರೇನ್. ಸೊ ಅದನ್ನೆಲ್ಲ ತಂದು ಮಿಕ್ಸ್ ಮಾಡಿ ಇದನ್ನ ತಿಂತಾರೆ. ಸೊ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕು, ಮತ್ತೆ ಯಾರಿಗೆಲ್ಲ ಅಂದ್ರೆ ಅವ್ರ ಹೆಲ್ತ್ ಕಾನ್ಸೆಪ್ಟ್ ಇರುತ್ತೆ ಗೊತ್ತಾ. ಈಗ ಕೆಲವರಿಗೆ ಶುಗರ್ ಇರುತ್ತೆ, ಕೆಲವರಿಗೆ BP ಇರುತ್ತೆ, ಕೆಲವರಿಗೆ ಫುಡ್ ಇಂಟೇಕು ಇದೇ ಪರ್ಟಿಕ್ಯುಲರ್ ಪೇಷಂಟ್ಸ್ಗಳಿರ್ತಾರೆ, ಅವ್ರಿಗೆ ತಗೋಬೇಕು ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಈ ರೋಟಿ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಇದ್ರದ್ದು ರೆಸಿಪಿ ಬೇಕು, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದ್ರದ್ದು ಹೇಗೆ ಮಾಡೋದಂತ ನಾನು ನಿಮ್ಗೆ ಒಂದ್ಸಲ ತೋರಿಸ್ಕೊಡ್ತೀನಿ, ಓಕೆನಾ?
ನೆಕ್ಸ್ಟ್ ಇವಾಗ ವೆಜಿಟೇಬಲ್ ಕರಿ ಮಾಡಬೇಕು. ಅವ್ರ ಜೊತೆ ಮಾತಾಡಿದೆ. ಸೊ ಅವರು ಕೂಡ ಅದನ್ನೇ ಪಾಪ ಶೇರ್ ಮಾಡ್ಕೊಳ್ತಿದ್ರು. ನಿಮ್ಮ ಎದುರುಗಡೆ ಮನೆ ಹುಡುಗಂತ ಏನೂ ತಪ್ಪಿಲ್ಲ, ಇವ್ರಗಂತೆ ಎಲ್ಲ ಸ್ವಲ್ಪ ನಾಟಕಗಳು ಅಂತ. ಹೋಗಿ ಬಿಡಿ, ಒಂದೇ ಟಾಪಿಕ್ನ ಏನಂತ ಮಾತಾಡೋದು. ಈಗ ಅವ್ರ ಬುದ್ಧಿ ಅಂತೂ ಬದಲಾಗಲ್ಲ, ದೇವರೇ ಬರಬೇಕೇನೋ, ಸೃಷ್ಟಿ ಮಾಡಿದ ನಮ್ಮನೆ ಬರಬೇಕೇನೋ ಅವ್ರನ್ನ ಬದಲಾಯಿಸೋದಕ್ಕೋಸ್ಕರ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಲಿಮಿಟಲ್ಲಿ ನಾವಿರೋಣ ಅಷ್ಟೇ. ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಷ್ಟೇ. ನಾನು ಕ್ವಾರ್ಟರ್ಸ್ ಖಾಲಿ, ನೀನು ಈ ಮಂತಲ್ಲಿ ಕೆಳಗಡೆ ಕ್ವಾರ್ಟರ್ ಖಾಲಿ ಮಾಡ್ತಾರೆ. ನಾನು ಎದುರುಗಡೆ ಮನೆಯವರು ಏಪ್ರಿಲಲ್ಲಿ ಮನೆ ಖಾಲಿ ಮಾಡ್ತಾರೆ. ಸೊ ಮಾಡಲಿ, ಅವರು ಯಾರಿಗೆ ಏನೇನು ಅನುಕೂಲ ಆಗುತ್ತೆ ಹಾಗಾಗಿ ಮಾಡಲಿ. ಹೆಚ್ಚಾಗಿ ಏನಂದರೆ ಸ್ವಲ್ಪ ಎದುರುಗಡೆ ಮನೆಯವ್ರು ಹೋದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಯಾಕಂದರೆ ಯಾವುದೇ ಫಂಕ್ಷನ್ ಗೊತ್ತಿರೋ ನಾನು ಅವ್ರ ಜೊತೆ ಸ್ವಲ್ಪ ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ದೆ ಅಲ್ವಾ. ಇಲ್ಲಿ ಪರವಾಗಿಲ್ಲ, ನಾನು ಒಬ್ಬಳೆ ಹೋಗೋದಕ್ಕೂ ಟ್ರೈ ಮಾಡ್ತೀನಿ. ನಮ್ಮ ಸಂತೋಷ ನಮ್ಮ ಕೈಲಿದೆ, ಇನ್ನೊಬ್ರು ಕೈಲಿಲ್ಲ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ. ಸೊ ಅವ್ರಿದ್ರೇ ನಮ್ಮ ಜೀವನ ಅಂತ ಅಲ್ವಾ. ಸೊ ಹಾಗಾಗಿ ನಾನು ಆ ಥರ ಮೈಂಡ್ಸೆಟ್ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಆಗಲಿ ನಾನು ತುಂಬ ಬೇಜಾರು ಮಾಡ್ಕೊಂಡು ಈಗ ಅನುಭವ ಆಗ್ಬಿಟ್ಟಿದೆಯಲ್ಲ, ಸೊ ಹಾಗಾಗಿ ಬೇಜಾರು ಮಾಡ್ಕೊಳ್ಳಲ್ಲ ಅಷ್ಟೇ. ಆ್ಯಕ್ಚುಲಿ ಏನೋ ಟಾಪಿಕ್ ಇಲ್ಲ, ಸುಮ್ಮನೆ ಹಾಗೆ ಜನರಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇನ್ನೇನು ಟೈಮ್ ಆಯಿತು, ಬಹುಶಃ ಬೇಗ ಬರ್ಬೋದು ಹಬ್ಬಿ. ಸೊ ಹಾಗೆ ಈಗ ಅವ್ರಿಗಾಗಿ ಸ್ವಲ್ಪ ದ್ರಾಕ್ಷಿ ಜ್ಯೂಸ್ ಮಾಡ್ಬಿಡ್ತೀನಿ. ಅವ್ರಿಗೆ ಏನಂದರೆ ಸಕ್ಕರೆ ಹಾಕೊಂಡು ಕುಡಿಯಲ್ಲ. ಹಾಗೆ ಮತ್ತೆ ಯಾರಿಗೆ ಅನೆಮಿಕ್ ಇದೆ ಗೊತ್ತಾ. ಸೊ ಅನೆಮಿಕ್ ಇದ್ದವರು ಈ ಬ್ಲ್ಯಾಕ್ ಗ್ರೇಪ್ಸ್ನ ರೆಗ್ಯುಲರ್ ಆಗಿ ತಿನ್ಕೊಂಡು ಬನ್ನಿ. ಹಾಗೆ ಇದು ಡ್ರೈ ಗ್ರೇಪ್ಸ್ ಇರುತ್ತಲ್ಲ, ಬ್ಲ್ಯಾಕ್ ಡ್ರೈ ಗ್ರೇಪ್ಸ್ ಇರುತ್ತಲ್ಲ, ಅದನ್ನು ಕೂಡ ನೀವು ರೆಗ್ಯುಲರ್ ಆಗಿ ರಾತ್ರಿ ನೆನೆಸಿ ಆ ನೀರನ್ನು ಕುಡಿಬೇಕು, ದ್ರಾಕ್ಷಿನೂ ತಿನ್ನಬೇಕು ಖಾಲಿ ಹೊಟ್ಟೆಯಲ್ಲಿ. ನೀವು ಅದನ್ನು ತಿನ್ನಿ, ನಿಮಗೆ ಎಷ್ಟು ಬೇಗ ಬ್ಲಡ್ ಕ್ಯೂರ್ ಆಗುತ್ತೆ ಗೊತ್ತಾ. ದಾಳಿಂಬೆ, ಬೀಟ್ರೂಟು ಇದನ್ನೆಲ್ಲ ರೆಗ್ಯುಲರ್ ಆಗಿ ತಿನ್ಕೊಂಡು ಬನ್ನಿ. ಕ್ಯಾರೆಟ್ ಏನು ಗೊತ್ತಾ, ಬರೀ ನಮಗೆ ವೈಟಮಿನ್ ಸಿ ಅಷ್ಟೇ ನಮ್ಮ ಬಾಡಿ ಸಿಗುತ್ತೆ ಅಂತಲ್ಲ, ನಮ್ಮ ಕಣ್ಣಿಗೂ ಕೂಡ ಒಳ್ಳೇದು. ಓಕೆನಾ. ಸೊ ರೆಗ್ಯುಲರ್ ಆಗಿ ಫುಡ್ ಇಂಟೆಕ್ನ ಪ್ರಾಪರ್ ಆಗಿ ನೀವು ಡಯಟ್ ಫಾಲೋ ಮಾಡ್ತಿದ್ದೀರಾ, ನೀವು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಿ. ಓಕೆನಾ. ಆ್ಯಕ್ಚುಲಿ ಈ ರೊಟೀನ್ ನನಗೆ ಚೆನ್ನಾಗಿ ಸರಿಯಾಗಿ ಮಾಡೋಕ್ಕೆಲ್ಲ ಬರಲ್ಲ, ನನ್ನ ಹಸ್ಬೆಂಡ್ ಚೆನ್ನಾಗಿ ಮಾಡ್ತಾರೆ. ನಿಮಗೆ ರೆಸಿಪಿ ಬೇಕು, ಇದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ನೆನ್ನೆ ನೈಟ್ ನನ್ನ ಹಬ್ಬಿಗೆ ಸ್ವಲ್ಪ ಸೌಂಡ್ ಹೀಲಿಂಗ್ ಥೆರಪಿ ಹೇಳ್ತಾರಲ್ಲ, ಮೆಡಿಟೇಷನ್ದು. ತುಂಬ ಸ್ಟ್ರೆಸ್ ಆಗಿತ್ತು. ಸೊ ಸೌಂಡ್ ಹೀಲಿಂಗ್ ಮತ್ತು ಸ್ವಲ್ಪ ಬಾಡಿಲೆಲ್ಲ ಮಸಾಜ್ ಮಾಡ್ಕೊಳ್ಳೋದೆ ಪಾಪ ಅವ್ರಿಗೆ ರಿಲ್ಯಾಕ್ಸ್ ಆಯಿತು. ಸೊ ಅವ್ರು ಹೇಳ್ತಾ ಇದ್ರು, ಸೊ ಅದನ್ನು ನಿಮ್ಮ ವಿವರಿಗೆ ನೀವು ತಿಳಿಸ್ಕೊಡು ಅಂತ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಹೇಳಿ, ನಾನು ಒಂದಿನ ಅದೇ ಪರ್ಟಿಕ್ಯುಲರ್ ಅದೇ ಒಂದು ವಿಚಾರವಾಗಿ ಒಂದು ವ್ಲಾಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಅವಾಗ ನೀವು ಅದನ್ನು ಟ್ರೈ ಮಾಡಿದ್ರೆ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಒಂದು ನಿಮಿಷ, ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ಈಗ ನಾವು ತಲೆಗೆ ಎಣ್ಣೆ ಹಾಕ್ತೀವಿ, ಆಯಿಲ್ ಹಾಕ್ತೀವಿ ಅಲ್ವಾ. ಅದಕ್ಕೊಂದು ಟೆಕ್ನಿಕ್ ಇದೆ ಗೊತ್ತಾ ನಿಮಗೆ. ಆ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ನಿಮಗೆ ಆಯಿಲ್ ಚೆನ್ನಾಗಿ ತಲೆಗೆ ಹಿಡಿಯುತ್ತೆ, ಕೂದಲಿಗೆ ಮತ್ತು ತಲೆಗೆ ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆ. ಆಮೇಲೆ ಏನಾಗುತ್ತೆ ಅಂತಂದರೆ ಬಾಡಿ ಕಂಪ್ಲೀಟಾಗಿ ಕೂಲ್ ಆಗೋದು, ಬಾಡಿ ಹೀಟ್ ಆಗಲ್ಲ. ಅದು ಪ್ರತಿಯೊಂದಕ್ಕೂ ಒಂದು ವೇ ಇದೆ ಅಲ್ವಾ. ಸೊ ಆ ವೇ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಕೂಡ ಬೇಕಾದರೆ ನಾನು ನಿಮಗೆ ಯಾವತ್ತಾದರೂ ಒಂದಿನ ತಿಳಿಸ್ಕೊಡ್ತೀನಿ. ಇಷ್ಟ ಇದ್ದರೆ ಹೇಳಿ ನನಗೆ ಆಯಿತಾ. ನೆನ್ನೆ ಅದೇ ಆಯಿಲ್ ಸ್ವಲ್ಪ ಹಾಕಿ ಹಬ್ಬಿಗೆ ಆಯಿಲ್ ಮಸಾಜ್ ಕೂಡ ಮಾಡಿಕೊಟ್ಟೆ. ನೆನ್ನೆ ತುಂಬ ಇಷ್ಟಪಟ್ಟರು. ಸೊ ಅದನ್ನೇ ಹೇಳ್ತಾಯಿದ್ರು, ಸೊ ಬ್ಲಾಗ್ ಜೊತೆ ಇದನ್ನೆಲ್ಲ ಶೇರ್ ಮಾಡು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಅಷ್ಟೇ. ಸರಿ, ನಾನು ವೆಜಿಟೇಬಲ್ ಕರಿ ಮಾಡಬೇಕು. ಈಗ ವೆಜಿಟೇಬಲ್ ಕರಿ ಎಲ್ಲ ಮಾಡಿ ಮುಗಿಸಿ ನೆಕ್ಸ್ಟು ಮತ್ತೆ ಕಾಫಿ ಟೈಮ್ಗೆ ಈವ್ನಿಂಗು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರೆಲ್ಲ ಹೋಲಿ ಎಂಜಾಯ್ ಮಾಡ್ತಿದ್ರೆ ಹ್ಯಾಪಿ ಹೋಲಿ, ಎಲ್ರಿಗೂ ಹ್ಯಾಪಿ ಹೋಲಿ. ಸೇಫಾಗಿ ಆಟಾಡಿ ಓಕೆನಾ. ಪ್ಲೀಸ್, ಯಾಕಂದರೆ ಅದು ಬಣ್ಣ ಕಣ್ಣಿಗೆ ಬಿದ್ದರೆ ಇದಾಗುತ್ತೆ, ಮತ್ತು ಮಕ್ಕಳೆಲ್ಲ ಹುಷಾರು ಓಕೆನಾ. ಸರಿ, ಬ್ಲಾಗ್ನ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಈಗ ತಾನೇ ಗ್ರೇವಿ ಎಲ್ಲ ಮಾಡಿ, ಚಪಾತಿ ಹೇಗೂ ಇತ್ತಲ್ಲ, ಗ್ರೇವಿ ಮಾಡಿ ರೈಸ್ ಮಾಡಿಟ್ಬಿಟ್ಟು ಬಂದು ಈಗ ಸುಮ್ಮನೆ ಬಾಲ್ಕನಿಯಲ್ಲಿ ಕೂತಿದ್ದೀನಿ. ದಿನ ಹೇಗೆ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಪ್ಪ. ದಿನ ಕಳೀತಾನೇ ಇದೆ. ಇನ್ನು ಇವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಯಪ್ಪ, ಈ ಹಬ್ಬಕ್ಕೆ ಕ್ಲೀನಿಂಗ್ ಅಂತ ಆಗ್ಬಿಟ್ರೆ ಸಿಕ್ಕಾಬಿಟ್ಟೆ ಬಟ್ಟೆ ಪಾತ್ರೆಗಳೆಲ್ಲ ಬಿದ್ದೋಗ್ತವೆ. ನಾನು ಯೋಚನೆ ಮಾಡ್ತೀನಿ, ನಾವಿರೋದು ಇಬ್ಬರಿಗೆ ಇಷ್ಟೊಂದು ಕೆಲಸ ಮಾಡ್ತೀನಿ. ಇನ್ನು ಮುಂದಕ್ಕೆ ನನ್ನ ಕತೆ ಏನಾಗಬೇಕು, ಅಯ್ಯೋ ಇನ್ನೆನ್ಸ್ಕೊಂಡು ನಂಗೆ ಈಗಲೇ ಭಯ ಆಗ್ತಾಯಿದೆ. ಹಾಗೆ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಇನ್ನೊಂದು 4 ಗಂಟೆ ಬರ್ತಾರೆ. ಒಂದೊಂದು ಸಲ ನನ್ನ ಗಂಡನ ಮೇಲೆ ರೇಗಾಡಬೇಕಾಗುತ್ತೆ, ಎಷ್ಟೊತ್ತು ಎಲ್ರಿ ಈ ಥರ ಬೇಗ ಬನ್ನಿರಿ ಅಂತ. ಇವ್ರು ಎಷ್ಟೊಂದು ವೈಟ್ ಟೀ ಶರ್ಟ್ಸ್ ಎಲ್ಲ ವಾಶ್ ಮಾಡಿದೆ ಇವತ್ತು. ನೆನ್ನೆ ಕೊಟ್ಟಿದ್ರೆ ಆಗಿರೋದು. ನನ್ನ ಗಂಡ ಒಬ್ಬರು ನಾಟಕ ಮಾಡ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ಏನಂದರೆ, ನೀನು ಚೆನ್ನಾಗಿದ್ರೆ ಸಾಕ ನೋಡೋಕ್ಕೆ, ನನ್ನ ಟೀ ಶರ್ಟು ಬೆಳ್ಳಗಿರಬೇಕು, ವಾಶ್ ಮಾಡು ಅಂತ ಹೇಳ್ಬಿಟ್ಟು ಟೀ ಶರ್ಟ್ಸ್ಗಳು ಕೊಟ್ಟರು. ಉಜಾಲ ಹಾಕಿ ಮತ್ತೆ ವಾಶ್ ಮಾಡಿ ಮತ್ತೆ ಒಣಗಾಕಿದ್ದೀನಿ. ಎಷ್ಟು ಚೆನ್ನಾಗಿ ಮಡಿಸಿಟ್ಟಿದ್ದೆ ಅಪ್ಪ. ಇವ್ರಿಗೆ ಸುಮ್ಮನೆ ಇರೋಕ್ಕಾಗದೆ ಕೊಟ್ಟಿದ್ದಾರೆ. ಹೋಗಲಿ ಬಿಟ್ಟು ಪರವಾಗಿಲ್ಲ, ಮಾಡೋದು ನಾನು ಏನೋ ಮಾಡಿಟ್ಟಿದ್ದೀನಿ. ಇವ್ರಿಗೋಸ್ಕರ ವೆಯ್ಟ್ ಮಾಡಿ ಹಶ್ವಾಗ್ತಾಯಿಲ್ಲ. ಇವ್ರು ಇನ್ನೂ ಬಂದಿಲ್ಲ. ಆಗಿನ ಕಾಲದ ಹೆಂಗಸರು ಗಂಡಂದಿರಿಗೋಸ್ಕರ ವೆಯ್ಟ್ ಮಾಡ್ತಿರಲ್ಲ, ಹಾಗೆ ನೋಡಿ ನಾನು ಬಾಲ್ಕನಿಯಲ್ಲಿ ಕೂತ್ಕೊಂಡು ನನ್ನ ಹಬ್ಬಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಸಿಲು ಸ್ಟಾರ್ಟ್ ಆಯಿತು, ಸಿಕ್ಕಾಬಿಟ್ಟೆ ಬಿಸಿಲು. ಎಲ್ಲ ಉದುರ್ತಾ ಇದೆ, ಎಲೆಗಳೆಲ್ಲ ಉದುರ್ತಾ ಇದೆ ಮರದ್ದು. ಇಲ್ಲಿ ಆಗಾಗ ಬಂದು ಕ್ಲೀನ್ ಮಾಡ್ತಾ ಇರ್ತಾರೆ, ಆದರೂ ಗಲೀಜಂತೂ ಆಗ್ತಾನೆ ಇರುತ್ತೆ. ಅದು ಕಾಯಿ ಬೀಜ ಎಲ್ಲ ಬೀಳ್ತಾ ಇರುತ್ತಲ್ಲ, ಹಾಗಾಗಿ ಸಿಕ್ಕಾಬಿಟ್ಟೆ ಚಿಡ್ಚಿಡು ಮಾಡ್ತಿತ್ತು ನಮ್ಮ ಗುಬ್ಬಚ್ಚಿಗಳು. ನಮ್ಮ ಡಾಲಿ 2 ಬರ್ತವೆ, ಅಂದರೆ ಮೇಲ್ ಆ್ಯಂಡ್ ಫೀಮೇಲ್. ಹೇಗೆ ಗೊತ್ತಾಗುತ್ತೆ ಅಂದರೆ, ನನಗೆ ಬರ್ಡ್ಸ್ ಬಗ್ಗೆ ಕೆಲವೊಂದು ಬರ್ಡ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀನಿ, ಅಂದರೆ ಯಾವುದು ಮೇಲ್ ಬರ್ಡ್ ಫೀಮೇಲ್ ಬರ್ಡ್ ಅಂತ. ಹಾಗಾಗಿ ಗೊತ್ತು.
ಡೋಲಕ್ಕು ಮತ್ತು ಇನ್ನೊಂದು ಡಾಲಿ ಅಂತ ಇಟ್ಟಿದ್ದೀನಿ. ಡಾಲಿ ಯಾಕೆ ಹೆಸರು ಇಟ್ಟಿದ್ದೀನಿ ಅಂದರೆ, ಡೋಲಕ್ ಅಂದರೆ ಡೋಲ್ ಹೊಡಿತಾರಲ್ಲ ಆ ಥರ ಲಬೋ ಅಂತ ಬಾಯ್ ಬಿಟ್ಕೊಳತ್ತೆ. ಇದು ಡಾಲಿ ಏನು ಮಾಡುತ್ತೆ ಅಂದರೆ ಕಿರ್ಚ್ಕೋತಾ ಇರ್ತಾಳೆ. ಅದಕ್ಕೆ ಎರಡು ಮುದ್ದು ಮುದ್ದು ಪಕ್ಷಿ ಅಲ್ಲ, ಅದಕ್ಕೆ ಡೋಲಕ್ ಮತ್ತು ಡಾಲಿ ಅಂತ ಹೆಸರಿಟ್ಟಿದ್ದೀನಿ. ಈ ಟೈಮಲ್ಲಿ ಹೀಟ್ ಜಾಸ್ತಿಯಾಗಿ ಬಾಯಲ್ಲಿ ಹುಣ್ಣೆಲ್ಲ ಆಗುತ್ತೆ, ಅದೇ ಕಷ್ಟ. ಸೊ ಇವ್ರಿಗಾಗಿ ವೆಯ್ಟ್ ಮಾಡ್ತಾ ಇನ್ನೂ ಬಂದಿಲ್ಲ. ಹಂಗೆ ನೋಡಿ ಆರೆಂಜ್ ಸಿಪ್ಪೆಗಳು, ನಾನು ಆರೆಂಜ್ ತಿಂದಿದ್ನಲ್ಲ ಅದ್ರದ್ದು ಸಿಪ್ಪೆಗಳೆಲ್ಲ ಮತ್ತೆ ಒಣಗಕ್ಕೆ ಹಾಕಿದ್ದೀನಿ. ಈ ಬಿಸಿಲಲ್ಲಿ ಬಟ್ಟೆಗಳು ಹೆಂಗಂದರೆ ಹಿಂಗೆ ಹಾಕಿ ನಾನು 2 ಡೇಸ್ ಒಣಗಿಸ್ತಾ ಇದ್ದಲ್ವ, ಈಗ 1 ಡೇ ಸಾಕು ಬಿಸಿಲಲ್ಲಿ ಒಣಗಿಸೋದಕ್ಕೆ. ಬೇಗ ಬೇಗ ಬಟ್ಟೆಗಳೆಲ್ಲ ಒಣಗೋಗುತ್ತೆ. ಸಿಟಿಗೆ ಹೋಗೋಣ ಅಂದ್ಕೊಂಡೆ ಇವತ್ತು, ಬಟ್ ಅವರು ಇವತ್ತು ಫ್ರೀ ಸಿಗೋದು ಡೌಟು, ನೋಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವತ್ತು ಹೋಲಿ ಹಬ್ಬ ಮಾಡ್ತಾರೋ, ಯಾವತ್ತು ಹೋಲಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾರೋ ನನಗಂತೂ ಗೊತ್ತಿಲ್ಲ. ಸಾಕಾಗೋಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ಮನೆ ಕೆಳಗಡೆ ಮನೆಯವರು ಇದು ಮೇಲ್ಗಡೆ ಬ್ಲೂ ಕಲರ್ದು ಟಾರ್ಪ್ಲಿನ್ನು ಅದು ಹಾಕಿದ್ದೀನಿ, ಅದನ್ನು ತೆಗೆದು ಚೆನ್ನಾಗಿ ಬಿಸಿಲು ಬರುತ್ತೆ ಅಂತ. ನನಗೆ ಇಷ್ಟ, ಬಿಸಿಲು ಚೆನ್ನಾಗಿ ಬರುತ್ತೆ ಹೌದು, ಆದರೆ ಬಿಸಿಲು ಚೆನ್ನಾಗಿ ಬರುತ್ತೆ. ಆದರೆ ಏನು ಸಮಸ್ಯೆ ಅಂದರೆ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಅದು ಧೂಳು ಬಂದಾಗ ನೋಡಿ ಒಳ್ಳೆ ಹೆಂಗೆ ಬರುತ್ತೆ ಅಂತಂದ್ರೆ ಯಪ್ಪ ಸುಳಿ ಸರ್ರಿಗೆ ಸುತ್ಕೊಂಡು ಬರುತ್ತೆ. ಇಲ್ಲೊಂದು ದುಂಬಿ ಓಡಾಡ್ತೀವಿ, ಅದಕ್ಕೆ ಭಯ ಆಗುತ್ತೆ. ಅದು ಸುತ್ಕೊಂಡು ಬರುತ್ತೆ. ಅದು ಯಪ್ಪ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟು ಧೂಳು ಒಂದೇ ಸಲ ಎಗ್ಗಿರ್ಕೊಂಡಪ್ಪ. ಪೂರಕ್ಕೂ ಇದು ನೆಮ್ಮದಿಯಾಗಿ ಬಿಡಲ್ಲ. ಸುತ್ಕೊಂಡು ಬಂದು ಸಿಕ್ಕಾಬಿಟ್ಟೆ ಧೂಳಾಗುತ್ತೆ. ಅವತ್ತಂತೂ ನೋಡಬೇಕು ಎಲ್ಲ ಪದಾರ್ಥಗಳು ಬಡ ಅಂತ ಬಿದ್ದು ಹೋಗಿರುತ್ತೆ. ಹಾಗೆ ಈ ನೆಟ್ ಹಾಕ್ಸಿರೋದು ಅಷ್ಟೇ, ನೆಟ್ ತೆಗೀರಿ ಅಂತ ಹೇಳಿದ್ರು. ಅವ್ರ ಮಾತು ಕೇಳ್ಕೊಂಡು ನಾನು ನೆಟ್ ತೆಗೀನಿ. ನನಗೆ ಈ ಪಕ್ಷಿದು ಚಿಡ್ಚಿಡಿ ಇಷ್ಟ ಆಗಲ್ಲ. ಅಂದರೆ ಈ ಪಿಜನ್ದು ಅದೊಂದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಬಟ್ಟೆಗಳನ್ನ ಬೇಗ ಒಣಗಿಬಿಡತ್ತಪ್ಪ, ಅದೊಂದು ಸ್ವಲ್ಪ ಸಮಾಧಾನ. ಇಲ್ಲಾಂದರೆ ಚಳಿಗಾಲದ 2 ಡೇಸ್ ಒಣಗಿಸ್ಕೋಬೇಕು. ಸರಿ ಫ್ರೆಂಡ್ಸ್, ಹಾಗಿದ್ರೆ ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಬಾಯ್. ಇವಾಗ ನಾವು ಹಬಿ ಟೀ ಕುಡ್ಕೊಂಡು ಹೋದರು. ಇವತ್ತು ಸ್ವಲ್ಪ ಲೇಟಾಗಿ ಹೋದರು. ಹಾಗಾಗಿ ನಮ್ಮ ಕರ್ನಾಟಕದ ನೇಬರ್ ಇದ್ದಾರಲ್ಲ ಅವ್ರ ಮನೆಗೆ ಹಾಗೆ ಸುಮ್ಮನೆ ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀನಿ. ಇವಳು ಬರ್ತಾಳೆ, ನಮ್ಮ ಎದುರುಗಡೆ ಮನೆಯವಳು. ಕಿತ್ನಾ ಚಿಲ್ಲಾತೆ ಬಹುತ್ ಪರೇಶಾನ್ ಕರ್ತೆ ಹೈ ದೋನೋ ಬಚ್ಚಾ. ಅವನು ಸಣ್ಣವನು ಅಳಕ್ಕೆ ಶುರು ಮಾಡಿದ್ದಾನೆ, ಅಲ್ಲ ದೊಡ್ಡವನು ಅಳಕ್ಕೆ ಶುರು ಮಾಡಿದ್ದಾನೆ. ಅವನು ಗೇಮ್ ಮಾಡ್ತಾನೆ, ಮೊಬೈಲ್ ಕೊಡ್ತಾ ಇಲ್ಲ ಅಂತ. ಈಗಲೂ ಕರ್ಕೊಂಡು ಹೋಗ್ಬೇಕು. ಅವ್ರು ಇದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಕೆಳಗಡೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಅವ್ರ ಮನೆಗೆ ಹೋಗ್ತಾರದು, ಅಂದರೆ ಹೊರಗಡೆ ಹೋಗ್ತಾ ಇರ್ತೀವಿ ಇಬ್ಬರೂ. ಅಂದರೆ ಫಸ್ಟ್ ಟೈಮ್ ಹೋಗ್ತಾರೆ. ಹೋಗಿ ಮಾತಾಡ್ಕೊಂಡು ಅಲ್ಲಾದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಮನೆಯಿಂದ ಬರೋ ತನಕ ಸಾಕಾಗೋಯ್ತು. ನಮ್ಮ ಎದುರುಗಡೆ ಮನೆಯವ್ರ ಜೊತೆ ಮಾತಾಡ್ತಾ ಇದೆ. ಇಲ್ಲಿ ಹೋಲಿ ದಹನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಿನ್ನೆ ಇತ್ತಲ್ವ, ಇವತ್ತು ಹೋಲಿ ದಹನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಹೋಗ್ಲಾ ಬೇಡ. ಇದೇ ಒಂದು ಸಮಸ್ಯೆ ಆಗ್ಬಿಡುತ್ತೆ ನನಗೆ, ಹೋಗ್ಲಾ ಬೇಡ ಅಂತ. ನಾನು ನೈಟಿ ಹಾಕೊಂಡು ಟಾಪ್ ಹಾಕೊಂಡಿದ್ದೀನಿ. ಕೆಳಗಡೆ ಮನೆಯವರು ಆಲ್ರೆಡಿ ನೀನು ರೆಡಿ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳಿದೆ. ನೈಟಿ ಹಾಕೊಂಡಿದ್ದೀನಮ್ಮ ಅಂತ, ಅದಕ್ಕೆ ನಗಾಡ್ತಿದ್ದು. ತುಂಬ ಹೊತ್ತು ಮಾತಾಡ್ಕೊಂಡು ಬಂದ್ವಿ ನಮ್ಮ ಇವ್ರ ಜೊತೆ. ಹೋಲಿ ದಹನ್ಗೆ ಹೋಗಬೇಕು, ರೆಡಿ ಆಗಬೇಕು ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡಲಿ ಅಂತ ಗೊತ್ತಿಲ್ಲ. ನನಗೆ ತೋರ್ಸೋದಕ್ಕೆ ತುಂಬ ಇಷ್ಟ, ಬಟ್ ಅಲ್ಲಿ ಹೇಳುತ್ತಲ್ಲ ವಿಡಿಯೋ ಮಾಡಿ ತೋರ್ಸೋದಕ್ಕಾಗಲ್ಲ. ಸೊ ಅದೇ ಪ್ರಾಬ್ಲಮ್ಮು. ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಆಗಿದ್ರೆ ಇನ್ ಕೇಸ್ ನಾನು ಫೋಟೋಸ್ ಏನಾದರೂ ತೊಗೋಬೋದು ಅಂದರೆ ಹೋಲಿದಲ್ವಾ, ನೋಡೋಣ, ಪರ್ಮಿಷನ್ ಕೊಡ್ಬೋದು ಅಂದ್ಕೊಳ್ತೀನಿ. ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನೋಡೋಣ, ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಅವ್ರು ಪರ್ಮಿಷನ್ ಕೊಡ್ತಾರೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿದೆ ಒಂಥರ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಮಾಡ್ತಾರಲ್ಲ. ಸೊ ಹಾಗಾಗಿ ಅದು ಒಂದು ಪ್ರಾಬ್ಲಮ್ಮು. ನೆಕ್ಸ್ಟ್ ಈಗ ಹೋಗಿ ರೆಡಿ ಆಗ್ತೀನಿ. ಸ್ವಲ್ಪ ಕಾಫಿ ಕುಡಿದು, ತಲೆ ನೋಡ್ತಾ ಇದೆ, ಕಾಫಿ ಕುಡಿದು ರೆಡಿ ಆಗ್ತೀನಿ. ಮತ್ತು ನಾನು ನಿಮಗೆ ಹೋಲಿ ದಿನ ನಾಳೆ ಸಿಗ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.